ಆತ್ಮೀಯರೇ, ಶ್ರದ್ಧಾಂಜಲಿ ಕಾರ್ಯಕ್ರಮ ನುಡಿ ನಮನ ತಾಯಿ ಸರೋಜಾ ದೇವಿಯವರು. ಒಂದೇ ಒಂದು ರಾಕ್ಲೈನ್ ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಸರೋಜಾ ದೇವರಿಗೆ ಚಳಿ ಆಗ್ತಾ ಇದೆ, ಸ್ವಲ್ಪ AC ಕಡಿಮೆ ಮಾಡಿ. ನಗರಾಗ್ತಾ ಇರ್ಬೇಕು, ಅವರಿಗೆ ಚಳಿ ಮಾಡೋದು ಬೇಡ. ಇಲ್ಲ ಇಲ್ಲಿ ಇವಾಗ ಬಂಧುಗಳೇ, ಯಾಕೆ ಈ ಮಾತಾಡಿದೆ ಅಂದ್ರೆ, ಲಘುವಾಗಿರೋಣ. ಬಂದು ಇದ್ರು, ಸಾಧಿಸಿದ್ರು, ಹೋಗಿದ್ದಾರೆ. ಈಗ ಅವರ ಒಳ್ಳೆಯ ಘಟನೆಗಳನ್ನ ನೆನೆಸ್ಕೊಂಡು ನಾವು ಅದನ್ನ ಯಾವ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು, ದಕ್ಷಿಣ ಭಾರತ ಇರಲಿ, ಕಲಾವಿದರಿರ್ಲಿ, ಯಾರಾದ್ರೂ ಇರಲಿ, ಅದನ್ನ ಮಾತ್ರ ಯೋಚನೆ ಮಾಡೋಣ. ಬಹಳ ಸಂತೋಷ ಆಯ್ತು. ನಸೀರ್ ಅವರು, ಸೋದರಿ ಸುಮಲತಾರು, ಮಾಜಿ ಸಂಸದರು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ. ಪುನರಪಿ ಅದನ್ನೇ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವರು ನೆನೆಸ್ಕೊಳ್ಳೋದ್ರ ಜೊತೆನಲ್ಲಿ ಅಂಬರೀಷ್ ಅವರು ನೆನೆಸ್ಕೊಳ್ಳೋದು ಅನಿವಾರ್ಯ ಈ ಸಂದರ್ಭದಲ್ಲಿ, ಇದು ಈ ಜಾಗಕ್ಕೆ ಬಂದಾಗ. ಹಾಗೆ ಇಡೀ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳೋದು ಹಾಗೆ. ಇವ್ರು 3 ಜನ ನಮಗೆ ಮಾದರಿಯಾಗಿದ್ದಾರೆ ಎಲ್ಲ ರೀತಿಯಲ್ಲೂ. ಅಂದ್ರೆ ಬದುಕಿದ್ರು, ಹೊರಟೋಗಿದ್ದಾರೆ, ಅಂದ್ರೆ ಬಿಟ್ಟೋಗಿದ್ದಾರೆ, ಒಂದು ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ. ಅದು ರಾಜ್ಕುಮಾರ್ ಆಗ್ಲಿ, ಅಂಬರೀಷ್ ಆಗ್ಲಿ, ಅಥವಾ ಸರೋಜಾದೇವಿ, ಇವ್ರನ್ನ ಹೆಚ್ಚಿಗೆ ನೆನೆಸ್ಕೋಬೇಕಾಗಿದೆ. ಯಾಕೆಂದ್ರೆ ಚನ್ನಪಟ್ಟಣದ ಲುಟ್ಟಿ ಚೆನ್ನೈನಲ್ಲಿ ಇದ್ಕೊಂಡು ದಕ್ಷಿಣ ಭಾರತವನ್ನೇ ಸೂಪರ್ ಸ್ಟಾರ್ ಆಗಿ ಆಳಿದಂತ ಒಬ್ಬ ವ್ಯಕ್ತಿ ಕನ್ನಡಿಗರು ಅಂತ ಅಂದಾಗ, ಬರೀ ಅಷ್ಟೇ ಅಲ್ಲ, ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಇಲ್ಲಿವರೆಗೂ ಬದುಕಿದ್ರು. ಮತ್ತು ಸೌಜನ್ಯ, ಸಜ್ಜನಿಕೆ, ಸಂಯಮ. ನಾಸಿರ್ ಅದನ್ನ ಚೆನ್ನಾಗಿ ಹೇಳಿದ್ರು. ಅವ್ರು ಯಾವ ಪ್ರೊಫೆಷನ್ ಅಲ್ಲಿ ಇದ್ದಿದ್ರು ಕೂಡ ಇವತ್ತು ಅಲ್ಲೇನೆ ಒಂದು ಚಾಪ್ ಕೊಡಿಸ್ತಿದ್ರು. ಮೇಜಿಕ್ ಆಟಿಟ್ಯೂಡ್, ಗುಣ, ನಡವಳಿಕೆ ಇದೆಯಲ್ಲ, ಅದನ್ನ ನಮಗೆ ಯಾವ ಕಾಲದಲ್ಲಿ ಹೆಣ್ಣು ಮಕ್ಕಳುಗಳು ಸಿನಿಮಾ ರಂಗಕ್ಕೆ ಬರಕ್ ಸಾಧ್ಯವಿಲ್ಲದೆ ಇರುವಂತ ಸಂದರ್ಭದಲ್ಲಿ, ರಂಗಭೂಮಿಗೆ ಬರೋದಕ್ಕೆ ಸಾಧ್ಯವಿಲ್ಲದೆ ಇರುವಂತ ಸಂದರ್ಭದಲ್ಲಿ ಚನ್ನಪಟ್ಟಣದಂತ ಒಂದು ಹೆಣ್ಣು ಹುಟ್ಟಿ ಬೆಳೆದು ಎಂತ ದಿಗ್ಗಜರು, ದಕ್ಷಿಣ ಭಾರತದ ಎಲ್ಲ ದೊಡ್ಡ ನಾಯಕರುಗಳ ಜೊತೆಯಲ್ಲಿ ಪಾತ್ರ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾವು ಮಾತಾಡಕ್ಕಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ಅಂದ್ರೆ ಆ ದೊಡ್ಡ ನಡವಳಿಕೆಯನ್ನು ಮುಂದುವರಿಸ್ಕೊಂಡು ಹೋದ್ರೆ ಸಾಕಾಗಿದೆ. ನಾವು ಅದು ಹೆಣ್ಣು ಮಕ್ಕಳಾಗ್ಲಿ, ಗಂಡು ಮಕ್ಕಳಾಗ್ಲಿ ಅಂತ. ನನಗೂ ಕೂಡ ಅವಕಾಶ ಸಿಕ್ತ ಅವ್ರ ಜೊತೆಲಿ ಯಾವುದೋ ಒಂದು ಪಾತ್ರ ಮಾಡೋದಕ್ಕೆ, ಸಣ್ಣ ಪಾತ್ರ. ಆದ್ರೆ ಅವ್ರು ಎಷ್ಟು ಸೌಜನ್ಯದಿಂದ ಗುರುಸೋರು ನಮ್ಮನ್ನ. ಅಂದ್ರೆ 2-3 ಸತಿ ಮನೆಗೆ ಕರ್ಸಿದ್ರು. ಎಲ್ಲೋ ನನ್ನ ಭಾಷಣ ಮಾತುಗಳನ್ನೆಲ್ಲ ಕೇಳಿ ಅವ್ರು ಖುಷಿಯಾಗಿ ಮನೆಗೆ ಬನ್ನಿ ಗಂಡ ಹೆಂಡತಿ ತಿಂಡಿಗೆ, ಅಲ್ಲಿ ಕರೆದಾಗ ಸ್ವಾಗತಿಸಿ ತಿಂಡಿ ಕೊಟ್ಟು ಅಲ್ಲೊಂದು ಮಾತಾಡ್ಬೇಕು, ಭಾಷಣ ತರ ಮಾತಾಡಿದ್ರೆ ಖುಷಿ ಪಡ್ಬೇಕು ಅಂತ. ಅಂದ್ರೆ ಆನಂದ ಪಡ್ತಿದ್ರು. ಗುಣಕ್ಕೆ ಮತ್ಸರವೇ ಇರ್ಲಿಲ್ಲ ಅವರಿಗೆ, ವಯಸ್ಸಿಗೆ ಮತ್ಸರವೇ ಇರ್ಲಿಲ್ಲ. ಹಾಗೆ ಆಶೀರ್ವಾದ ಮಾಡಿ ಸಂಪ್ರದಾಯಬದ್ಧವಾಗಿ ಅರ್ಶಿನ ಕುಂಕುಮ ಕೊಟ್ಟು ಹೆಂಡತಿಯನ್ನ ಕಳಿಸ್ಕೊಡ್ತಕ್ಕಂಥದ್ದು ಅವ್ರು ಹಾಗಿದ್ರು ಅಂತ ಒಂದು ಮಾತು ಹೇಳಿದ್ರು. ಆ ಕಾಲದಲ್ಲಿ ಸಿನಿಮಾ ಜಗತ್ತನ್ನ ಗುಟ್ಟಾಗಿ ಇಟ್ಕೊಂಡು ನಾವು ಸ್ಟುಡಿಯೋಗಳಲ್ಲಿ ಮಾಡ್ತಿದ್ದೋ. ಅದಾದ್ಮೇಲೆ ಈಗ ಯಾವ ಜಾಗದಲ್ಲಿ ಬೇಕಾದ್ರೂ ಮಾಡೋ ಸ್ಥಿತಿಗೆ ಬಂದಿದೆ. ಆ ಒಂದು ಗುಣದಲ್ಲೇ ಅವರು ಹೊರಗಡೆ ಎಲ್ಲೂ ಕಾಣಿಸ್ಕೊಡ್ಬೇಕಾದ್ರು ಒಬ್ಬ ನಟಿಯಾಗೆ ಬರ್ತಿದ್ರು ಅಂತ ಮಾತನ್ನ ಹೇಳಿದ್ರಲ್ಲ, ಅದು ಯಾತಕ್ಕೆ ಅಂದ್ರೆ ಅದಕ್ಕೆ ಗೌರವ ಕೊಡೋದಕ್ಕೋಸ್ಕರವಾಗಿ. ನಾನು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕಿಂತ ನಮ್ಮ ಪ್ರೊಫೆಷನ್ ಇಷ್ಟು ಸುಂದರವಾಗಿದೆ, ಇದನ್ನ ನೀವೆಲ್ಲರೂ ಫಾಲೋ ಮಾಡಿ ಅನ್ನತಕ್ಕಂಥ ರೀತಿಯಲ್ಲಿ ಅವರು ಮಾಡ್ತಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಇನ್ನ ಜಾಸ್ತಿ ಉದ್ದನೆ ಭಾಷಣ ಮಾಡೋದಿಲ್ಲ, ಅದನ್ನೇ ಹೇಳ್ಬೇಕಾಗತ್ತೆ. ದಕ್ಷಿಣ ಭಾರತದಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ಕಟ್ಟಡ ಅಂಬರೀಷ್ ಅವ್ರಿಗೂ ಸಲ್ಲಬೇಕಾಗಿದೆ. ಅವ್ರ ಕಷ್ಟನ್ನು ನಾನು ನೋಡಿದ್ದೀನಿ. ಅವ್ರ ಇಂಥದಕ್ಕೆಲ್ಲ ಸಹಕಾರ ಕೊಡ್ತಿದ್ರು. ಈಗ ಸೋದರಿ ಅವ್ರು ಮಾತಾಡ್ದ ಹೇಳಿದ್ರು, ಎಲ್ಲೋ ಒಂದ್ ಕಡೆ ನಿಷ್ಕ್ರಿಯವಾಗಿದೆಯೇನೋ ಸಂಘ ಅನ್ನೋ ಸ್ಥಿತಿಗೆ ತಂದಿಟ್ಟಿದ್ದೀವಿ. ಅದು ಯಾರ ಕಾರಣ ಅಂತ ಗೊತ್ತಿಲ್ಲ, ನಾವೆಲ್ಲರೂ ಕಾರಣರಾಗ್ತೀವಿ. ಅದನ್ನೆಲ್ಲ ಮರೆತು ರಾಕೇಶ್ ಅವರ ಕೈ ಜೋಡಿಸಿ ನಾವು ಇದಕ್ಕೆ ಖಾಲಿ ಇರ್ತಕ್ಕಂಥ ಗೌರವಾಧ್ಯಕ್ಷರಾಗ್ಲಿ, ಖಾಲಿ ಇರ್ತಕ್ಕಂಥ ಅಧ್ಯಕ್ಷ ಸ್ಥಾನಕ್ಕೆ ಗೌರವಾನ್ವಿತ ವ್ಯಕ್ತಿಗಳನ್ನ ಯಾರನ್ನಾದ್ರೂ ಹುಡುಕಿ ಕ್ರಿಯಾತ್ಮಕವಾಗಿ, ಗುಣಾತ್ಮಕವಾಗಿ, ದಕ್ಷಿಣ ಭಾರತದಲ್ಲೇ ದೊಡ್ಡ ಸಂಘ ಇದು ಕಲಾವಿದರ ಸಂಘ, ಇಡೀ ಇಂಡಸ್ಟ್ರಿಗೆ ದೊಡ್ಡದು ಅನ್ನತಕ್ಕಂಥದ್ದು ಮಾಡಬೇಕಾಗಿರೋದ್ರಿಂದ ಅವೆಲ್ಲವನ್ನು ಮರೆತು ಇಷ್ಟು ಜನ ಅಲ್ಲ ಬರಬೇಕಾಗಿದ್ದು. ಇಂಥ ಮೇರು ನಟ್ಟಿಗೆ ಎಷ್ಟೋ ಜನ ನಾವು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ಬೇಕಾಯ್ತು, ದೂರ್ತಿಲ್ಲ. ಎಲ್ಲೋ ಒಂದ್ ಕಡೆ ಕೊಂಡಿ ಕಳಚೋಗಿದೆ, ನಿಷ್ಕ್ರಿಯ ಆಗ್ತಕ್ಕಂಥ ಕೊಂಡಿ ಕಳಚೋಗಿದೆ. ಅದಕ್ಕೆ ಅದನ್ನ ಸೋದರಿಯವರು ಸ್ವಲ್ಪ ಮನಸ್ಸು ಮಾಡಬೇಕು. ನಮ್ಮ ರಾಕ್ಲಿಂದವರು ಅದನ್ನು ತಗೊಂಡು ಇವತ್ತು ಖಾಲಿ ಇರ್ತಕ್ಕಂಥದ್ದು ರೀಶಫಲ್ ಮಾಡ್ತಿರೋ ಒಟ್ಟು ಸಂಘಟನೆಯನ್ನು ಕ್ರಿಯಾತ್ಮಕವಾಗಿ ಮಾಡಿ ನಾವೆಲ್ಲರೂ ಕೈ ಜೋಡಿಸ್ತಿದ್ದೀವಿ. ಇವತ್ತು ಇಲ್ಲಿ ಯಾರು ಬಂದಿದ್ದೀವಿ, ಇವರಿಷ್ಟೇ ಅಲ್ಲ, ನಾವು ಪೋಷಕ ನಟರು ಅಂತ ಹೇಳಿದ ನಟರು ನಟರೆ, ಕಲಾವಿದರು ಕಲಾವಿದರೆ. ಆ ದೃಷ್ಟಿಯಿಂದ ನಮ್ಮ ಸಹಕಾರವನ್ನು ಪಡ್ಕೊಂಡು ಸಂಘವನ್ನ, ಈ ಅಂಬರೀಷ್ ಅವರ ಆಸೆಯನ್ನ ಮತ್ತು ನಮ್ಮ ಇವರ ಅಭಿಮಾನವನ್ನ ರಾಜ್ಕುಮಾರ್ ಅವರದು ಮತ್ತು ಸರೋಜರ ಶ್ರದ್ಧಾಂಜಲಿ ಕಾರಣದಿಂದಲಾದ್ರೂ ದೊಡ್ಡದಾಗಿ ಮಾಡೋಣ ಅನ್ನೋ ಮಾತನ್ನ ಹೇಳಿ ಅವರ ಕುಟುಂಬದವರಿಗೆ ಸ್ಥೈರ್ಯ ಬರಲಿ. ಅವರನ್ನ ನಾವು ಇವತ್ತು ಯಾಕೆ ನೆನೆಸ್ಕೋಬೇಕಾಗಿದೆ ಅಂತಂದ್ರೆ ಆಗ್ಲೇ ಹೇಳದೆ, ನಡವಳಿಕೆ, ಗುಣ,
ಅದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.